ಭಾರತಕ್ಕೆ ಹಸ್ತಾಂತರ ಮಾಡಲಾಗಿದೆ. ರಾಣಾ ಇದ್ದ ವಿಮಾನದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದೆ. ಮೇಜರ್ ಅಪ್ಡೇಟ್. ರಾಣಾ ಇದ್ದ ವಿಮಾನದಲ್ಲಿ ತಾಂತ್ರಿಕ ದೋಷ. ಇಷ್ಟೊತ್ತಿಗೆ ಆಲ್ರೆಡಿ ಲ್ಯಾಂಡ್ ಆಗಬೇಕಾಗಿತ್ತು. ಇದೇ ಸಮಸ್ಯೆಯಿಂದಾಗಿ ಲ್ಯಾಂಡಿಂಗ್ ಮತ್ತಷ್ಟು ವಿಳಂಬವಾಗುವ ಸಾಧ್ಯತೆ ಇದೆ. ರಾಣಾನನ್ನ ಅಮೆರಿಕದಿಂದ ಕರ್ಕೊಂಡು ಬರ್ತಾ ಇದ್ದ ವಿಮಾನದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದೆ. ಇದೇ ತಾಂತ್ರಿಕ ದೋಷದ ಕಾರಣದಿಂದಾಗಿ ಈತನ ಲ್ಯಾಂಡಿಂಗ್ ಮತ್ತಷ್ಟು ವಿಳಂಬವಾಗುವ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಇದೆ. ಬೆಳಗಿನಿಂದಲೂ ಕೂಡ ಎನ್ಐಎಯಿಂದ ವಿಶೇಷ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ. ಎನ್ಐಎ ಕಚೇರಿ ಬಳಿಯಲ್ಲೂ ಕೂಡ, ಹಾಗೆ ಪಾಲಂ ಏರ್ಪೋರ್ಟ್ನಲ್ಲೂ ಕೂಡ ಈತ ಬಂದ ತಕ್ಷಣ ಎನ್ಐಎ ಅಧಿಕಾರಿಗಳು ಬಂಧನದ ಪ್ರಾಸೆಸ್ ಅನ್ನ ಪ್ರಾರಂಭ ಮಾಡುವವರಿದ್ರು. ಎನ್ಐಎ ಕೋರ್ಟ್ಗೆ ಈತನನ್ನ ಕರೆದುಕೊಂಡು ಹೋಗುವವರಿದ್ರು. ಆದರೆ ಇದೀಗ ಈತ ಪ್ರಯಾಣ ಮಾಡ್ತಾ ಇದ್ದ ವಿಮಾನದಲ್ಲಿ ತಾಂತ್ರಿಕ ದೋಷ ಕಂಡುಬಂದ ಹಿನ್ನೆಲೆಯಲ್ಲಿ ತನ್ನ ಲ್ಯಾಂಡಿಂಗ್ ಮತ್ತಷ್ಟು ವಿಳಂಬವಾಗಬಹುದು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ನೀವು ಸತತವಾಗಿ ಮಧ್ಯಾಹ್ನದಿಂದಲೂ ಕೂಡ ಈ ರಾಣಾನ ಹಸ್ತಾಂತರ, ಈತನ ಬಂಧನ, ಮುಂದಾಗಬಹುದಾದ ಪ್ರಕ್ರಿಯೆಗಳು, ಇದೆಲ್ಲದರ ವಿಶ್ಲೇಷಣೆಯನ್ನ ನಮ್ಮ ಜೊತೆಯಲ್ಲಿ ಅಂತಾರಾಷ್ಟ್ರೀಯ ವಿಶ್ಲೇಷಕರಾದ ಚಂಬಿ ಪುರಾಣಿಕ್ ಅವರು ನೀಡ್ತಾ ಇದ್ರು. ಮತ್ತೊಮ್ಮೆ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ಚಂಬಿ ಸರ್, ಸಂದೀಪ್ ಉನ್ನಿಕೃಷ್ಣನ್ ಅವರ ತಂದೆ ರಿಯಾಕ್ಟ್ ಮಾಡಿದ್ದಾರೆ ರಿಪಬ್ಲಿಕ್. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದನ್ನು ಕೂಡ ನಾವು ವೀಕ್ಷಕರಿಗೆ ತೋರಿಸ್ತೇವೆ. ಅವರು ಹೇಳಿರೋ ಭಾರತಕ್ಕೆ ಹಸ್ತಾಂತರ ಮಾಡಲಾಗಿದೆ. ರಾಣಾ ಇದ್ದ ವಿಮಾನದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದೆ. ಮೇಜರ್ ಅಪ್ಡೇಟ್. ರಾಣಾ ಇದ್ದ ವಿಮಾನದಲ್ಲಿ ತಾಂತ್ರಿಕ ದೋಷ. ಇಷ್ಟೊತ್ತಿಗೆ ಆಲ್ರೆಡಿ ಲ್ಯಾಂಡ್ ಆಗಬೇಕಾಗಿತ್ತು. ಇದೇ ಸಮಸ್ಯೆಯಿಂದಾಗಿ ಲ್ಯಾಂಡಿಂಗ್ ಮತ್ತಷ್ಟು ವಿಳಂಬವಾಗುವ ಸಾಧ್ಯತೆ ಇದೆ. ರಾಣಾನನ್ನ ಅಮೆರಿಕದಿಂದ ಕರ್ಕೊಂಡು ಬರ್ತಾ ಇದ್ದ ವಿಮಾನದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದೆ. ಇದೇ ತಾಂತ್ರಿಕ ದೋಷದ ಕಾರಣದಿಂದಾಗಿ ಈತನ ಲ್ಯಾಂಡಿಂಗ್ ಮತ್ತಷ್ಟು ವಿಳಂಬವಾಗುವ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಇದೆ. ಬೆಳಗಿನಿಂದಲೂ ಕೂಡ ಎನ್ಐಎಯಿಂದ ವಿಶೇಷ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ. ಎನ್ಐಎ ಕಚೇರಿ ಬಳಿಯಲ್ಲೂ ಕೂಡ, ಹಾಗೆ ಪಾಲಂ ಏರ್ಪೋರ್ಟ್ನಲ್ಲೂ ಕೂಡ ಈತ ಬಂದ ತಕ್ಷಣ ಎನ್ಐಎ ಅಧಿಕಾರಿಗಳು ಬಂಧನದ ಪ್ರಾಸೆಸ್ ಅನ್ನ ಪ್ರಾರಂಭ ಮಾಡುವವರಿದ್ರು. ಎನ್ಐಎ ಕೋರ್ಟ್ಗೆ ಈತನನ್ನ ಕರೆದುಕೊಂಡು ಹೋಗುವವರಿದ್ರು. ಆದರೆ ಇದೀಗ ಈತ ಪ್ರಯಾಣ ಮಾಡ್ತಾ ಇದ್ದ ವಿಮಾನದಲ್ಲಿ ತಾಂತ್ರಿಕ ದೋಷ ಕಂಡುಬಂದ ಹಿನ್ನೆಲೆಯಲ್ಲಿ ತನ್ನ ಲ್ಯಾಂಡಿಂಗ್ ಮತ್ತಷ್ಟು ವಿಳಂಬವಾಗಬಹುದು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ನೀವು ಸತತವಾಗಿ ಮಧ್ಯಾಹ್ನದಿಂದಲೂ ಕೂಡ ಈ ರಾಣಾನ ಹಸ್ತಾಂತರ, ಈತನ ಬಂಧನ, ಮುಂದಾಗಬಹುದಾದ ಪ್ರಕ್ರಿಯೆಗಳು, ಇದೆಲ್ಲದರ ವಿಶ್ಲೇಷಣೆಯನ್ನ ನಮ್ಮ ಜೊತೆಯಲ್ಲಿ ಅಂತಾರಾಷ್ಟ್ರೀಯ ವಿಶ್ಲೇಷಕರಾದ ಚಂಬಿ ಪುರಾಣಿಕ್ ಅವರು ನೀಡ್ತಾ ಇದ್ರು. ಮತ್ತೊಮ್ಮೆ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ಚಂಬಿ ಸರ್, ಸಂದೀಪ್ ಉನ್ನಿಕೃಷ್ಣನ್ ಅವರ ತಂದೆ ರಿಯಾಕ್ಟ್ ಮಾಡಿದ್ದಾರೆ ರಿಪಬ್ಲಿಕ್. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದನ್ನು ಕೂಡ ನಾವು ವೀಕ್ಷಕರಿಗೆ ತೋರಿಸ್ತೇವೆ. ಅವರು ಹೇಳಿರೋ ಭಾರತಕ್ಕೆ ಹಸ್ತಾಂತರ ಮಾಡಲಾಗಿದೆ. ರಾಣಾ ಇದ್ದ ವಿಮಾನದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದೆ. ಮೇಜರ್ ಅಪ್ಡೇಟ್. ರಾಣಾ ಇದ್ದ ವಿಮಾನದಲ್ಲಿ ತಾಂತ್ರಿಕ ದೋಷ. ಇಷ್ಟೊತ್ತಿಗೆ ಆಲ್ರೆಡಿ ಲ್ಯಾಂಡ್ ಆಗಬೇಕಾಗಿತ್ತು. ಇದೇ ಸಮಸ್ಯೆಯಿಂದಾಗಿ ಲ್ಯಾಂಡಿಂಗ್ ಮತ್ತಷ್ಟು ವಿಳಂಬವಾಗುವ ಸಾಧ್ಯತೆ ಇದೆ. ರಾಣಾನನ್ನ ಅಮೆರಿಕದಿಂದ ಕರ್ಕೊಂಡು ಬರ್ತಾ ಇದ್ದ ವಿಮಾನದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದೆ. ಇದೇ ತಾಂತ್ರಿಕ ದೋಷದ ಕಾರಣದಿಂದಾಗಿ ಈತನ ಲ್ಯಾಂಡಿಂಗ್ ಮತ್ತಷ್ಟು ವಿಳಂಬವಾಗುವ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಇದೆ. ಬೆಳಗಿನಿಂದಲೂ ಕೂಡ ಎನ್ಐಎಯಿಂದ ವಿಶೇಷ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ. ಎನ್ಐಎ ಕಚೇರಿ ಬಳಿಯಲ್ಲೂ ಕೂಡ, ಹಾಗೆ ಪಾಲಂ ಏರ್ಪೋರ್ಟ್ನಲ್ಲೂ ಕೂಡ ಈತ ಬಂದ ತಕ್ಷಣ ಎನ್ಐಎ ಅಧಿಕಾರಿಗಳು ಬಂಧನದ ಪ್ರಾಸೆಸ್ ಅನ್ನ ಪ್ರಾರಂಭ ಮಾಡುವವರಿದ್ರು. ಎನ್ಐಎ ಕೋರ್ಟ್ಗೆ ಈತನನ್ನ ಕರೆದುಕೊಂಡು ಹೋಗುವವರಿದ್ರು. ಆದರೆ ಇದೀಗ ಈತ ಪ್ರಯಾಣ ಮಾಡ್ತಾ ಇದ್ದ ವಿಮಾನದಲ್ಲಿ ತಾಂತ್ರಿಕ ದೋಷ ಕಂಡುಬಂದ ಹಿನ್ನೆಲೆಯಲ್ಲಿ ತನ್ನ ಲ್ಯಾಂಡಿಂಗ್ ಮತ್ತಷ್ಟು ವಿಳಂಬವಾಗಬಹುದು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ನೀವು ಸತತವಾಗಿ ಮಧ್ಯಾಹ್ನದಿಂದಲೂ ಕೂಡ ಈ ರಾಣಾನ ಹಸ್ತಾಂತರ, ಈತನ ಬಂಧನ, ಮುಂದಾಗಬಹುದಾದ ಪ್ರಕ್ರಿಯೆಗಳು, ಇದೆಲ್ಲದರ ವಿಶ್ಲೇಷಣೆಯನ್ನ ನಮ್ಮ ಜೊತೆಯಲ್ಲಿ ಅಂತಾರಾಷ್ಟ್ರೀಯ ವಿಶ್ಲೇಷಕರಾದ
ಚಂಬಿ ಪುರಾಣಿಕ್ ಅವರು ನೀಡ್ತಾ ಇದ್ರು. ಮತ್ತೊಮ್ಮೆ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ಚಂಬಿ ಸರ್, ಸಂದೀಪ್ ಉನ್ನಿಕೃಷ್ಣನ್ ಅವರ ತಂದೆ ರಿಯಾಕ್ಟ್ ಮಾಡಿದ್ದಾರೆ ರಿಪಬ್ಲಿಕ್. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದನ್ನು ಕೂಡ ನಾವು ವೀಕ್ಷಕರಿಗೆ ತೋರಿಸ್ತೇವೆ. ಅವರು ಭಾರತಕ್ಕೆ ಹಸ್ತಾಂತರ ಮಾಡಲಾಗಿದೆ. ರಾಣಾ ಇದ್ದ ವಿಮಾನದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದೆ. ಮೇಜರ್ ಅಪ್ಡೇಟ್. ರಾಣಾ ಇದ್ದ ವಿಮಾನದಲ್ಲಿ ತಾಂತ್ರಿಕ ದೋಷ. ಇಷ್ಟೊತ್ತಿಗೆ ಆಲ್ರೆಡಿ ಲ್ಯಾಂಡ್ ಆಗಬೇಕಾಗಿತ್ತು. ಇದೇ ಸಮಸ್ಯೆಯಿಂದಾಗಿ ಲ್ಯಾಂಡಿಂಗ್ ಮತ್ತಷ್ಟು ವಿಳಂಬವಾಗೋ ಸಾಧ್ಯತೆ ಇದೆ. ರಾಣಾನನ್ನ ಅಮೆರಿಕದಿಂದ ಕರ್ಕೊಂಡು ಬರ್ತಾ ಇದ್ದ ವಿಮಾನದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದೆ. ಇದೇ ತಾಂತ್ರಿಕ ದೋಷದ ಕಾರಣದಿಂದಾಗಿ ಈತನ ಲ್ಯಾಂಡಿಂಗ್ ಮತ್ತಷ್ಟು ವಿಳಂಬವಾಗುವ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಇದೆ. ಬೆಳಗಿನಿಂದಲೂ ಕೂಡ ಎನ್ಐಎಯಿಂದ ವಿಶೇಷ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ. ಎನ್ಐಎ ಕಚೇರಿ ಬಳಿಯಲ್ಲೂ ಕೂಡ, ಹಾಗೆ ಪಾಲಂ ಏರ್ಪೋರ್ಟ್ನಲ್ಲೂ ಕೂಡ. ಈತ ಬಂದ ತಕ್ಷಣ ಎನ್ಐಎ ಅಧಿಕಾರಿಗಳು ಬಂಧನದ ಪ್ರಾಸೆಸ್ ಅನ್ನ ಪ್ರಾರಂಭ ಮಾಡುವವರಿದ್ರು. ಎನ್ಐಎ ಕೋರ್ಟ್ಗೆ ಈತನನ್ನ ಕರೆದುಕೊಂಡು ಹೋಗುವವರಿದ್ರು. ಆದ್ರೆ ಇದೀಗ ಈತ ಪ್ರಯಾಣ ಮಾಡ್ತಾ ಇದ್ದ ವಿಮಾನದಲ್ಲಿ ತಾಂತ್ರಿಕ ದೋಷ ಕಂಡುಬಂದ ಹಿನ್ನೆಲೆಯಲ್ಲಿ ತನ್ನ ಲ್ಯಾಂಡಿಂಗ್ ಮತ್ತಷ್ಟು ವಿಳಂಬವಾಗಬಹುದು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ನೀವು ಸತತವಾಗಿ ಮಧ್ಯಾಹ್ನದಿಂದಲೂ ಕೂಡ ಈ ರಾಣಾನ ಹಸ್ತಾಂತರ, ಈತನ ಬಂಧನ, ಮುಂದಾಗಬಹುದಾದ ಪ್ರಕ್ರಿಯೆಗಳು, ಇದೆಲ್ಲದರ ವಿಶ್ಲೇಷಣೆಯನ್ನ ನಮ್ಮ ಜೊತೆಯಲ್ಲಿ ಅಂತಾರಾಷ್ಟ್ರೀಯ ವಿಶ್ಲೇಷಕರಾದ ಚಂಬಿ ಪುರಾಣಿಕ್ ಅವರು ನೀಡ್ತಾ ಇದ್ರು. ಮತ್ತೊಮ್ಮೆ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ಚಂಬಿ ಸರ್, ಸಂದೀಪ್ ಉನ್ನಿಕೃಷ್ಣನ್ ಅವರ ತಂದೆ ರಿಯಾಕ್ಟ್ ಮಾಡಿದ್ದಾರೆ ರಿಪಬ್ಲಿಕ್. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದನ್ನು ಕೂಡ ನಾವು ವೀಕ್ಷಕರಿಗೆ ತೋರಿಸ್ತೇವೆ. ಅವರು ಹೇಳಿರೋದಿರೋ ಭಾರತಕ್ಕೆ ಹಸ್ತಾಂತರ ಮಾಡಲಾಗಿದೆ. ರಾಣಾ ಇದ್ದ ವಿಮಾನದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದೆ. ಮೇಜರ್ ಅಪ್ಡೇಟ್. ರಾಣಾ ಇದ್ದ ವಿಮಾನದಲ್ಲಿ ತಾಂತ್ರಿಕ ದೋಷ. ಇಷ್ಟೊತ್ತಿಗೆ ಆಲ್ರೆಡಿ ಲ್ಯಾಂಡ್ ಆಗಬೇಕಾಗಿತ್ತು. ಇದೇ ಸಮಸ್ಯೆಯಿಂದಾಗಿ ಲ್ಯಾಂಡಿಂಗ್ ಮತ್ತಷ್ಟು ವಿಳಂಬವಾಗೋ ಸಾಧ್ಯತೆ ಇದೆ. ರಾಣಾನನ್ನ ಅಮೆರಿಕದಿಂದ ಕರ್ಕೊಂಡು ಬರ್ತಾ ಇದ್ದ ವಿಮಾನದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದೆ. ಇದೇ ತಾಂತ್ರಿಕ ದೋಷದ ಕಾರಣದಿಂದಾಗಿ ಈತನ ಲ್ಯಾಂಡಿಂಗ್ ಮತ್ತಷ್ಟು ವಿಳಂಬವಾಗುವ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಇದೆ. ಬೆಳಗಿನಿಂದಲೂ ಕೂಡ ಎನ್ಐಎಯಿಂದ ವಿಶೇಷ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ. ಎನ್ಐಎ ಕಚೇರಿ ಬಳಿಯಲ್ಲೂ ಕೂಡ, ಹಾಗೆ ಪಾಲಂ ಏರ್ಪೋರ್ಟ್ನಲ್ಲೂ ಕೂಡ. ಈತ ಬಂದ ತಕ್ಷಣ ಎನ್ಐಎ ಅಧಿಕಾರಿಗಳು ಬಂಧನದ ಪ್ರಾಸೆಸ್ ಅನ್ನ ಪ್ರಾರಂಭ ಮಾಡುವವರಿದ್ರು. ಎನ್ಐಎ ಕೋರ್ಟ್ಗೆ ಈತನನ್ನ ಕರೆದುಕೊಂಡು ಹೋಗುವವರಿದ್ರು. ಆದ್ರೆ ಇದೀಗ ಈತ ಪ್ರಯಾಣ ಮಾಡ್ತಾ ಇದ್ದ ವಿಮಾನದಲ್ಲಿ ತಾಂತ್ರಿಕ ದೋಷ ಕಂಡುಬಂದ ಹಿನ್ನೆಲೆಯಲ್ಲಿ ತನ್ನ ಲ್ಯಾಂಡಿಂಗ್ ಮತ್ತಷ್ಟು ವಿಳಂಬವಾಗಬಹುದು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ನೀವು ಸತತವಾಗಿ ಮಧ್ಯಾಹ್ನದಿಂದಲೂ ಕೂಡ ಈ ರಾಣಾನ ಹಸ್ತಾಂತರ, ಈತನ ಬಂಧನ, ಮುಂದಾಗಬಹುದಾದ ಪ್ರಕ್ರಿಯೆಗಳು, ಇದೆಲ್ಲದರ ವಿಶ್ಲೇಷಣೆಯನ್ನ ನಮ್ಮ ಜೊತೆಯಲ್ಲಿ ಅಂತಾರಾಷ್ಟ್ರೀಯ ವಿಶ್ಲೇಷಕರಾದ ಚಂಬಿ ಪುರಾಣಿಕ್ ಅವರು ನೀಡ್ತಾ ಇದ್ರು. ಮತ್ತೊಮ್ಮೆ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ಚಂಬಿ ಸರ್, ಸಂದೀಪ್ ಉನ್ನಿಕೃಷ್ಣನ್ ಅವರ ತಂದೆ ರಿಯಾಕ್ಟ್ ಮಾಡಿದ್ದಾರೆ ರಿಪಬ್ಲಿಕ್. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದನ್ನು ಕೂಡ ನಾವು ವೀಕ್ಷಕರಿಗೆ ತೋರಿಸ್ತೇವೆ. ಅವರು ಹೇಳಿರೋ